ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ದಿನ ಸ್ಟಾರ್ಟ್ ಆಗೋದೇ ಬೆಳಿಗ್ಗೆ ಎದ್ದು ಆಚೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ. ನಾನು ಕೂಡ ಫ್ರೆಶ್ ಅಪ್ ಆಗಿ ಹಾಗೆ ರೆಡಿ ಆಗಿ ಬಂದೆ. ಹಾಗೆ ಎಂದಿನಂತೆ ಮನೆಯೆಲ್ಲ ಕ್ಲೀನ್ ಮಾಡಿ, ನಾವು ಡೈಲಿ ದೇವ್ರ ಪೂಜೆ ಮಾಡೋದ್ರಿಂದ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ನನಗೆ ದೇವ್ರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಹಾಗೆ ದೇವ್ರ ಪೂಜೆ ಕೂಡ ಮುಗೀತು. ಚಿರು ಹಾಯ್ ಮಾಡು. ಹಾಯ್. ಪೂಜೆ ಎಲ್ಲ ಮುಗೀತು. ಈಗ ಪಾಪುಗೆ ಸ್ನಾನ ಮಾಡಿಸಿ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ನಮ್ಮ ಚಿರುದು ಸ್ನಾನ ಮುಗೀತು. ಈಗ ಅವನಿಗೆ ರೆಡಿ ಮಾಡಿ ಟಿಫನ್ ತಿನ್ನಿಸೋದೊಂದೇ ಇರೋದು. ಚಿರುಗೆ ಟಿಫನ್ ಮಾಡಿಸಿ ಮಲಗಿಸ್ಬರ್ತೀನಿ. ನಮ್ಮ ಪಾಪು ಕೂಡ ಮಲಗಿದ್ದಾನೆ. ಅವನು ಎದ್ದೇಳೋಷ್ಟರಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಅಂತ ಹೇಳಿ ಮಡಚಿಬಿಡೋಣ ಅಂತ ಹೇಳಿ ಮಡಚ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡು ಮನೇಲೇ ಇದ್ದಿದ್ದರಿಂದ ಮನೇಲಿ ಬೋರ್ ಆಗ್ತಾಯಿದೆ ಅಂತ ಹೇಳಿ ತೋಟದ ಹತ್ರ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಎಲ್ಲಿಗೆ ಮಗ್ನೆ? ಚಿರು ಎಲ್ಲಿಗೆ ಹೋಗ್ತಾರದು ನೀನು? ಅಂಬ ನೋಡಕ್ಕ? ಚಿರು ಅಂಬ ಅಂಬ ನಡಿ ನಡಿ ಹೋಗೋಣ. ಎಲ್ಲ ಇತ್ತು ತೋರಿಸು ಅಂಬ. ನಡಿ ನಡಿ ತಿನ್ಸು ಮಗ್ನೆ. ಅಂಬಗೆ ಹುಲ್ಕೊಡು. ತೋಟ ಅಲ್ಲ, ನಾವು ಸ್ವಲ್ಪ ವರ್ಷದ ಮಟ್ಟಿಗೆ ಲೀಸ್ಗೆ ಹಾಕ್ಕೊಂಡಿದ್ದೀವಿ. ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಎಳ್ನೀರು ಬೇಕು. ನಾವು ಎಳ್ನೀರು ಮಾರೋದ್ರಿಂದ ಈ ತೋಟನ ಲೀಸ್ಗೆ ಹಾಕ್ಕೊಂಡಿದ್ದೀವಿ. ಏನು ಮಗ್ನೆ ಅದು? ಅಂಬ ಹೆಂಗ ಅನ್ನೋದು ನೀನು? ಏನಪ್ಪ ಅದು ಚಿರು? ಏನದು? ಅಂಬ ಬೈತಿ ಅಂಬ ಹತ್ರ? ಹೋಗು ಬಾಯ್ ಮಾಡಿ ಬಾಯ್ ಹೇಳ್ಬಿಟ್ಟು ಹೋಗು ಹೋಗು ಬಾಯನು. ಅಂಬಾಗ ಬಾಯ್ ಮಾಡೋ. ನಡಿ ಹತ್ರ ನಡಿ, ಹತ್ರ ನಡಿ, ಬಾಯ್ ಮಾಡೋ ಅಂತ ನಡಿ. ಬಾಯ್ ಹೇಳು ಅಂಬಾಗೆ. ಬಾಯ್. ಪಪ್ಪಿ ಕೊಡು ಅಂಬಾಗೆ. ಅಂಬಾಗೆ ಪಪ್ಪಿ ಕೊಡು ಹೋಗು. ಅಯ್ಯೋ ಬಾಯ್ ಮಾಡಿಬಿಡು ಅಂಬಾಗೆ. ಬಾಯ್. ಸರಿ ಬಾ ಹೋಗೋಣ ಹೋಗೋಣ ಮನೆಗೆ. ನಡಿ ನಡಿ ಬಾ ಮನೆಗೆ ಹೋಗೋಣ. ಬಾ ಮನೆಗೆ ಹೋಗೋಣ. ನಡಿ ಹತ್ತು. ನಮ್ಮ ಚಿರುಗೆ ಆ ಕರುನ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಅಂಬ ಅಂಬ ಅಂತ ಹೋಗ್ತಿದ್ದ. ಹೋಗಿ ಬಂದು ಅದನ್ನೇ ನೋಡೋಕ್ಕೆ ಹೋಗ್ತಿದ್ದ. ಸರಿ ಆಯಿತು, ಇನ್ನೇನು ಹೋಗೋಣ, ಸಂಜೆ ಆಯ್ತು ಅಂತೇಳಿ ಮತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಾವು ತೋಟದಿಂದ ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಅದಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ರೈಸ್ನ ಕುಕ್ಕರಲ್ಲಿ ಮಾಡಲ್ಲ. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನಾವು ರೈಸ್ನ ತಪ್ಪಲೆಲ್ಲೇ ಮಾಡೋದು. ಕುಕ್ಕರ್ ಇಲ್ಲ ಅಂತಲ್ಲ, ರೈಸ್ನ ನಾವು ತಪ್ಪಲಲ್ಲೇ ಮಾಡ್ತಿರೋದು. ಆವಾಗಿಂದ ರೂಢಿಯಾಗಿದೆ ಇಲ್ಲಿ. ಹಾಗೆ ಒಂದು ಸೈಡ್ಗೆ ರೈಸ್ಗಿಟ್ಟು ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡೋಕ್ಕಿಟ್ಟೆ. ಹಾಗೆ ಒಂದು ಸೈಡ್ ಅನ್ನ ಕೂಡ ಮಾಡಾಯಿತು. ಅದನ್ನು ಬಸ್ತಿಟ್ಟಿದ್ದೀನಿ.
ಹಾಗೆ ಮುದ್ದೆ ಕೂಡ ರೆಡಿಯಾಗಿದೆ. ಮತ್ತು ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತೀವಿ. ನಾವು ನಾನ್ ವೆಜ್ನ ಅಡುಗೆ ಮನೇಲಿ ಮಾಡಲ್ಲ, ಬದಲಿಗೆ ಆಚೆ ಮಾಡ್ತೀವಿ. ಇನ್ನೇನು ಚಿಕನ್ ಫ್ರೈ ಕೂಡ ಆಗ್ತಿದೆ. ಹಾಗೆ ಚಿಕನ್ ಫ್ರೈ ಕುದಿ ಬಂದಮೇಲೆ ಚಿಕನ್ ಫ್ರೈ ಕೂಡ ರೆಡಿಯಾಗುತ್ತೆ. ಎಲ್ಲ ರೆಡಿ ಆಯಿತು. ಇವಾಗ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡಲಿಕ್ಕೆ ಹೊರಟೆ. ಊಟ ಮಾಡೋಣ ಅಂತೇಳಿ ಕೂತ್ಕೊಂಡ್ವಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.